ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಯಮಾಹದ ಮಲ್ಲಪ್ಪ ಜ್ಯೋತಿ ಅವರು. ಈ ಬಂದೂಕುದಾರಿ ಲಕ್ಷಣಗಳು ಮತ್ತೊಂದು ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದಾರೆ. 5 ಜನ ಪೊಲೀಸರು ಜೊತೆಗೆ ತಾವು ತೀರ್ಕೊಂಡು 9 ಜನ ಬಲಿದಾನ ಮಾಡ್ಕೊಂಡಿದ್ದಾರೆ. ತಾವು ಸಾಯುವ ಜೊತೆಗೆ ಪಾಪ ಬಡ ಪೊಲೀಸರನ್ನು ಸಹಿತ ಕೊಂದುಬಿಟ್ಟಿದ್ದಾರೆ. ಒಂದು ಕಚ್ಚಾ ಬಾಂಬ್ ಹಾಕಿ ಸ್ಕಾರ್ಪಿಯೋ ಚಲ್ಲಾಪಿಲ್ಲಿ ಆಗಿ ಬಿದ್ದುಬಿಟ್ಟದ. ಪಾಪ ನೋವು ಅನ್ನಿಸ್ತದ. ಇದಕ್ಕೆ ಏನು ಮಾತಪ್ಪ ಇದಕ್ಕಂತ ನಕ್ಸಲ್ ಈ ಹಾದಿಯನ್ನು ಯಾವಾಗ ಬಿಡ್ತಾರ ಅನ್ನುವಂಥದ್ದು. ಈಗಾಗಲೇ ಬಿಡ್ತಾ ಇರ್ತಾರೆ, ಕೆಲವೊಬ್ರು ಶರಣಾಗಿಸಿ ಆಗ್ತಾ ಇರ್ತಾರೆ. ಆ ಮತ್ತು ಬೇರೆ ಕರ್ನಾಟಕದಲ್ಲಿ ಮೋಸ್ಟ್ಲಿ 8 ಜನ ಇಲ್ಲಿ ರೂಟ್ ಔಟ್ ಆಗ್ಬೋದು. ಯಾಕಂದ್ರೆ ಸರ್ಕಾರ ಮುಂದಡಿ ಇಟ್ಟದ ಸಿದ್ದರಾಮಯ್ಯ ಸರ್ಕಾರ. ಅದೇ ರೀತಿ ನಮ್ಮ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಒಡಿಶಾದಲ್ಲಿ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು, ಎಲ್ಲ ಕಡೆಯೂ ನಕ್ಸಲರ ಹಾವಳಿ ಅಥವಾ ಅಜ್ಞಾನದ ಹಾವಳಿ ಚೆನ್ನಾಗಿ ನಡೆದು ಬಿಟ್ಟದ. ಅವ್ರು ಏನೋ ತಿಳ್ಕೊಂಡಿದ್ದಾರೆ, ಏನೋ ಬದಲಾವಣೆ ಮಾಡ್ತೀವಿ ನಾವು ಬಂದೂಕಿನಿಂದ ಅಂತೇಳಿ. ತಪ್ಪದು ಸಾಧ್ಯನೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿದೆ. ಇವತ್ತು ಇದನ್ನು ತಿಳಿ ಹೇಳೋ ಕೆಲಸವನ್ನು ನಾವು ಮಾಡಬೇಕಾಗಿದೆ, ಸರ್ಕಾರಗಳು ಮಾಡಬೇಕಾಗ್ಯದ. ಸರ್ಕಾರಗಳು ಮಾಡ್ತಾಯಿದ್ದಾವೆ ಇಲ್ಲ ಅಂತಲ್ಲ, ಇನ್ನೂ ಆಗಬೇಕಾಗ್ಯದ. ಯಾಕಂದರೆ ನಕ್ಸಲ್ರಿಗೆ ಶರಣಾಗತರಾದವ್ರಿಗೆ ಪೂರ್ಣ ಪ್ರಮಾಣದ ಒಂದು ಏನಪ್ಪ ಅಂತ ಪೂರ್ತಿ ಅವರಿಗೆ ನ್ಯಾಯ ಸಿಕ್ಕದಂತಲ್ಲ. ಭಾಳ ಜನ ನಮ್ಮಲ್ಲಿನ ಕರ್ನಾಟಕದಲ್ಲಿ ಆದಂಥ ನಕ್ಸಲ್ರು ಇನ್ನೂ ಕೋರ್ಟು ಮನೆ ಅಡ್ಡಾಡ್ತಾ ಇದ್ದಾರೆ. ಅವ್ರ ಬದುಕು ಇನ್ನೂ ನೆಟ್ಟಗಾಗಿಲ್ಲ ಅನ್ನೋದು ವರದಿಗಳಿದ್ದಾವೆ. ಹಾಗೆ ಎಲ್ಲ ಕಡೆ ಇದೇ ರೀತಿನೇ ಅದ. ಇದ್ದಿದ್ರಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ಈ ಸಮಾಜವಾದಿ ನೆಲಗಟ್ಟಿನಲ್ಲಿ ಮೇಲೆ ಬಂದಿದ್ದರಿಂದಾಗಿ ಅವ್ರ ಬಗ್ಗೆ ಒಂದು ಕಳಕಳಿ ಅದ. ಅವರು ಸರ್ಕಾರದಲ್ಲೂ ಸಹಿತ ಇನ್ನೂ ಪೂರ್ಣ ಪ್ರಮಾಣದ ಈಗಾಗಲೇ ಶರಣಾಗತರಾದಂಥ ನಕ್ಸಲರಿಗೆ ಪರಿಹಾರ ಸಿಗ್ತಾ ಇಲ್ಲ. ಹೀಗಾಗಿ ನಕ್ಸಲರು ಸಹಿತ ಹಿಂದೆ ಮುಂದೆ ಮಾಡ್ತಾಯಿದ್ದಾರೆ. ಯಾಕೆ ತಪ್ಪು ಮಾಡಿದ್ದಾರೆ, ಜೀವನದಲ್ಲಿ ಅಪರಾಧ ಮಾಡಿದ್ದಾರೆ. ಕೊಲೆ ಅನ್ನುವಂಥ ಒಂದು ಏನಪ್ಪ ಅಂದರೆ ವಿಷ ವರ್ತುದಲ್ಲಿ ಸಿಕ್ಕೊಂಡು ಬಿಟ್ಬಿಟ್ಟಿದ್ದಾರೆ. ನಾವು ಹೇಗೆ ಹೋದ್ರೆ ನಮ್ಮ ಮೇಲೆ ಒಂದು ಶಿಕ್ಷೆ ಇರ್ತದೆ. ಮತ್ತು ಪೊಲೀಸರು ಒಂದಕ್ಕೆ 4 ಕೇಸ್ಗಳನ್ನ ಹಾಕಿ ಆದಷ್ಟು ಯಾವ ಕೇಸ್ನೂ ತಪ್ಪಿಸ್ಕೊಳ್ಬಾರ್ದಂಗೆ ಅವರು ಪ್ರಯತ್ನ ಮಾಡಿರ್ತಾರೆ. ಯಾಕಂದರೆ ಹೇಗಾದ್ರು ಮಾಡಿ ಅವ್ರ ಕಡೆಗೆ ಸಾಮೋಪಾಯ ಬೀದೋಪಾಯ ಇಲ್ಲದ ಕಡೆಗೆ ದಂಡೋಪಾಯ ಇಲ್ಲಾದರೂ ಅವ್ರು ಹಣ್ಣು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದರ ನೆಲೆಯಲ್ಲೇ ನಮ್ಮ ಏನಪ್ಪ ಅಂದರೆ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಹೇಳಿಕೊಟ್ಟಿದ್ದಾರೆ, ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ. ಯಾರು ಬಲಿದಾನ? ಪೊಲೀಸರು. ಹೌದು, ವ್ಯರ್ಥ ಆಗಿ ಬಿಡುವಂಗಿಲ್ಲ. ಅದನ್ನು ಸರಿ ಅದ. 2026 ಮಾರ್ಚ್ ಒಳಗಾಗಿ ಭಾರತದಿಂದ ನಕ್ಸಲ್ ಚಟುವಟಿಕೆಯನ್ನು ಅಂತ್ಯಗೊಳಿಸಲಾಗುವುದು. ಕರೆಕ್ಟ್ ಅದ, ಅಂತ್ಯಗೊಳಿಸಲೇಬೇಕದು. ಆದರೆ ಕೇವಲ ಬಂದೂಕಿನಿಂದ ಮನಸ್ಸಿಗೆ ಸಾಧ್ಯ ಇದೆ ಅನ್ನೋ ದೊಡ್ಡ ಪ್ರಶ್ನೆ ಅದ. ಯಾಕಂದರೆ ಇವತ್ತಿಂದಲ್ಲಿದು ದಶಕಗಳಿಂದ ನಡೆದು ಬಂದದ. ಇವತ್ತು ಅವರು ಅಲ್ಲಲ್ಲೇ ಬೇರೆ ಬಿಟ್ಟಿದ್ದಾರೆ. ಕೆಲವೊಬ್ಬರು ಅದಕ್ಕೆ ಭಯಪಟ್ಟು ಹೊರಗೆ ಬಂದು ಚೆನ್ನಾಗಿದ್ದಾಗಿದ್ದಾರೆ. ಆ ಬದುಕು ಸಾಗೆ ಹೊರಗೆ ಬಂದಿದ್ದಾರೆ. ಅದು ಎಲ್ಲರೂ ಬರ್ತಾರ ಅನ್ನುವಂಥದ್ದು. ಅದು ಇರೋ ಭಯ ಏನಪ್ಪ ಅಂದ್ರೆ ಹೊರಗೆ ಬಂದರೆ ನಮ್ಮ ಪೊಲೀಸರ ಕಾಟ ಜೊತೆಗೆ ನ್ಯಾಯಾಂಗದ ಕಾಟ ಅನ್ನೋ ದೊಡ್ಡ ಭಯ ಅದ. ಮತ್ತು ಜನರು ಬದುಕಲಿಕ್ಕೆ ಬಿಡ್ತಾರೇನೋ ಅನ್ನುವಂಥ ಭಯ ಅವರಲ್ಲದ. ಇದನ್ನು ಹೋಗಲಾಡಿಸೋ ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡಬೇಕಾಗ್ಯದ, ವ್ಯವಸ್ಥಿತವಾಗಿ ಮಾಡಬೇಕಾಗ್ಯದ. ಮತ್ತು ಅವರನ್ನು ಮನವೊಲಿಸಿ ಹೇಗಾದ್ರೂ ನಮ್ಮೊಳಗೆ ತರಬೇಕಾಗ್ಯದ. ಯಾಕಂದರೆ ಕಾಡುಗಳ ಮಧ್ಯದಲ್ಲಿ ಬದುಕುವಂಥ ಜನ ಆದಿವಾಸಿಗಳಲ್ಲಿಯೂ ಅನೇಕರನ್ನ ಪಾಪ ಆದಿವಾಸಿಗಳು ಸಹ ನ್ಯಾಯಬದ್ಧವಾಗಿ ಬೇಡಿಕೆ ಇರ್ತವೆ. ಅವರು ನಮಗೆ ಬದುಕೋದಕ್ಕೆ ಒಂದಿಷ್ಟು ಭೂಮಿ ಕೊಡ್ರಿ, ನಮಗೆ ಇರೋಕ್ಕೆ ನೆಲ ಕೊಡ್ರಿ, ಇಷ್ಟು ಬೇಡಿಕೆ ಇದ್ದಾವೆ. ಅವರು ದುಡ್ಡು ತಿನ್ನೋದು ಕಾಡು ನಮ್ಮ ಕೈ ಕೊಡ್ರಪ್ಪ. ನೀವು ಬಂದು ಇಲ್ಲಿ ಏನೋ ಗಣಿ ಕೈಗಾರಿಕೆ ನಾವು ಮತ್ತೇನೋ ಮಾಡಿ ಕಾಡು ಹಾಳು ಮಾಡಲಿಕ್ಕೆ ಹೋಗ್ಬೇಡ್ರಿ, ನಮ್ಮ ಇರೋದ್ರ ಬಂದು ನಮಗೆ ಇಲ್ಲಿದ್ದು ಬಿಟ್ಟು ಹೋಗುವಂಥ ಪರಿಸ್ಥಿತಿ ತರಬೇಡ್ರಿ ಅಂತ ಅವ್ರು ಕಸ್ತೂರಿ ರಂಗನ್ನ ವರದಿಯನ್ನು ವಿರೋಧ ಮಾಡೋದು ಇದಕ್ಕಾಗಿ. ನಮ್ಮ ಕಾಡನ್ನು ಬಿರೋದು ಬಿಡ್ರಿ, ನಾವು ಏನು ಮಾಡಲಿ, ನಮ್ಗೆ ಎಷ್ಟು ಬದುಕಬೇಕು ಅಷ್ಟು ನಾವು ತೆಗೆದುಕೊಂಡು ಕಾಡಿನಿಂದ ಬದುಕ್ತೀವಿ ನಾವು ಅನ್ನುವಂಥ ಅವ್ರ ಬೇಡಿಕೆ ಅದಾವೆ. ಆ ಬೇಡಿಕೆನ ಗೊತ್ತು ಮಾಡ್ಕೊಂಡಿರುವಂಥ ಒಂದು ಬುದ್ಧಿವಂತ ವರ್ಗ ನಕ್ಸಲೈಟ್ಸು ಅದನ್ನು ದುರುಪಯೋಗ ಮಾಡ್ಕೊಳ್ಳೋದು, ಸದುಪಯೋಗ ಮಾಡ್ಕೊಳ್ಳೋಂಥ ಪ್ರಯತ್ನ. ಯಾಕಂದ್ರೆ ಅವ್ರ ಧ್ವನಿ ಇಲ್ಲ, ಜ್ಞಾನ ಇಲ್ಲ. ಅದನ್ನು ಅವ್ರಿಗೆ ಇದು ಬದ್ದಾಗೋದಿಲ್ಲಪ್ಪ, ಓಟಿನಿಂದ ಬದ್ದಾಗೋದಿಲ್ಲ. ಜನ ರಾಜಕಾರಣಿಗಳು ಇವ್ರಿಗೆ ಗುಂಡನ ಬೇಕಂತ ಅವ್ರು ತಲೆ ತುಂಬಿಸೋದ್ರಿಂದ ಅನೇಕ ಆದಿವಾಸಿಗಳು ಸಹಿತ ಇದರೊಳಗೆ ಇನ್ವಾಲ್ವ್ ಆಗ್ತಾ ಇರೋದು ಈ ದೇಶದ ದುರಂತ ಅಂತ. ಅದಕ್ಕೆ ನಮ್ಮ ಮೀಡಿಯಾನೂ ಸಹಿತ ಇದರ ಬಗ್ಗೆ ಸರಿಯಾಗಿ ಇಂಟರ್ಪ್ರಿಟ್ ಮಾಡಬೇಕಾದ್ರೆ, ಸರಿಯಾಗಿ ಮುಟ್ಟಿಸ್ಬೇಕಾದ್ರೆ ಜನರಿಗೆ ಹೋಗಿ ನ್ಯೂಸ್ಗಳನ್ನು. ಇಲ್ಲಪ್ಪ ನೀವು ಬಂದು ಕೂಡಿದ್ರೆ ಬರ್ತಾರೆ, ಇಲ್ಲೇ ಜನರಿಗೆ ಹಾಲು ಜೀವನದ ಬೆರೆತು ಹೋಗ್ಬೇಕಾಗಿದೆ. ನೀವೆಲ್ಲ ಬುದ್ಧಿವಂತಿದ್ದೀರಿ, ನಿಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸ್ಕೊಡ್ತೀವಿ ಅನ್ನುವಂಥದ್ದನ್ನು ಅವ್ರಿಗೆ ಹೇಳಬೇಕಾಗಿದೆ. ಯಾಕಂದರೆ ಕಾಡುಗಳಲ್ಲಿ ನೆಲೆಸಿ ಬದುಕುವಂಥ ಆದಿವಾಸಿಗಳಿಗೆ ಅವ್ರ ಬದುಕು ನೆಲೆ ಗಟ್ಟಿಕೊಳ್ಳೋದಕ್ಕೆ ಕಾಡನ್ನು ಉಳಿಸ್ಕೊಂಡು ಅವ್ರಿಗೆ ಇದು ಬದುಕು ಕೊಡುವಂಥ ಒಂದು ಕೆಲಸ ನಮಗೆ ಆಗಬೇಕಾಗಿದೆ. ಬರೀ ನಾವು ಖರೀದಿ ತಗೊಳ್ಳೋದು, ಮಾಡೋದು, ಕಾಡು ಕಡಿಯೋದು, ಗಿಡ ಕಡಿಯೋದು ಇದನ್ನ ಮಾಡ್ತಾಯಿದ್ವಿ. ಇದನ್ನು ನಮ್ಮ ಅಭಿವೃದ್ಧಿ ತೊಗೊಂಡ್ಬಿಟ್ಟಿದ್ದೀವಿ. ಇವತ್ತು ಅಭಿವೃದ್ಧಿ ಹೌದು, ಆದರೆ ಅಭಿವೃದ್ಧಿ ನಮ್ಮ ನಿಸರ್ಗನ ಉಳಿಸ್ಕೊಂಡು ಅಭಿವೃದ್ಧಿ ಆಗಬೇಕಾಗಿದೆ. ಮತ್ತು ನಿಸರ್ಗದಲ್ಲಿ ಇರುತ್ತಿರುವಂಥ ಕಾಡಿನಲ್ಲಿ ಇರುತ್ತಿರುವಂಥ ಆದಿವಾಸಿಗಳಿಗೆ ನಾವು ಬದುಕು ಕೊಡಬೇಕಾಗಿದೆ ಅಂದಾಗ ಅವರು ನಂಬಿ ಬರ್ತಾರೆ. ಇವತ್ತು ನಕ್ಸಲೈಟ್ಗಳು ಅದನ್ನು ತಮಗೆ ಬೇಕಾದ್ರೆ ಉಪಯೋಗ ಮಾಡ್ಕೊತಾ ಇರ್ತಾರೆ. ಆಂಧ್ರದಲ್ಲೂ ಅದಾಯಿತು, ಕಾಡಿನಲ್ಲೇ ಅವ್ರು ನಕ್ಸಲೈಟ್ಗಳು ಇರುವಂಥದ್ದು. ಆ ನಂತರ
ಗಡ್ಚಿರೋಲಿ ಮಹಾರಾಷ್ಟ್ರದಲ್ಲೇ ಅದು ಕಾಡಿನಲ್ಲಿರುವಂಥದ್ದು, ಆಸಾಮದಲ್ಲಿ ಆಗಿರ್ಬೋದು, ಒಡಿಸ್ಸಾದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರ ಇವೆಲ್ಲ ಕಡೆ ನೋಡ್ರಿ ನೀವು ಕಾಡುಗಳು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ನಾಡಿನಾಗ ಅವ್ರಿಗೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ವ್ಯವಸ್ಥೆ ವಿರುದ್ಧ ಆಗಲಿ, ಮಿಲಿಟ್ರಿ ವ್ಯವಸ್ಥೆ ವಿರುದ್ಧ ಆಗಲಿ ಬದುಕೋಕ್ಕೆ ಸಾಧ್ಯ ಇಲ್ಲ. ಕಾಡಿನಲ್ಲಿ ಅಡಿಕೊಳ್ಳೋಕೆ ಅನುಕೂಲಗಳಿದೆ, ಆದರೆ ಅಡಿಕೊಳ್ಳೋ ಜೊತೆಗೆ ಅಲ್ಲಿ ಬದುಕು ಅಷ್ಟು ಕಷ್ಟದೈತಿ ಅಂತೇಳಿ ಅವ್ರು ಒಳಗೆ ಹೋದ್ಮೇಲೆ ಗೊತ್ತಾಗ್ತದೆ ರೀ. ಯಾವಾಗಲೂ ದೂರದ ಗುಡ್ಡ ಕಣ್ಣಿಗೆ ನುಣ್ಣಗಂತ ಹಂಗೆ ಕಾಡ ಭಾಳ ಚಂದ ಕಾಣ್ತದೆ, ಒಳಗೆ ಹೋದ್ಮೇಲೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಅದಾವ, ಏನದಾವ, ಹೆಂಗೆ ಬದುಕಬೇಕಲ್ಲೇ ಅನ್ನುವಂಥದ್ದು. ಆದರೂ ಅವ್ರಿಗೆ ಒಳಗೆ ಹೋಗಿರ್ತಾರೆ, ತಪ್ಪು ಮಾಡಿರ್ತಾರೆ, ಅಪರಾಧ ಆಗಿರ್ತದೆ, ಇನ್ನು ಹೊಳ್ಳಿ ಬರೋದು ಹೆಂಗಪ್ಪ ಅಂತೇಳಿ ಅಲ್ಲೇ ಅದ್ರ ಜೊತೆಗೆ ಬದುಕುವಂಥದ್ದು ಪ್ರಯತ್ನ ಮಾಡ್ತಿರ್ತಾರೆ. ಈಗ ಅಲ್ಲೇ ಕೆಲವೊಂದಿಷ್ಟು ಜನ ಗಂಡು ಹೆಣ್ಣು ಮದುವೆ ಆಗಿದ್ರು ನೋಡಿದ್ರು ನಕ್ಸಲೈಟ್ಗಳು ಮತ್ತಿದ ಉದ್ಯೋಗ ಮಾಡ್ತಾ ಇರೋದನ್ನು ನಾವು ನೋಡಿದ್ವಿ. ಅದಕ್ಕಾಗಿ ಇವತ್ತು ಸರ್ಕಾರ ಇದ್ದು ಅಮಿತ್ ಶಾ ಅವರು ಕೇವಲ ಇದನ್ನು ಅಪ್ರೂವ್ ಮಾಡ್ತೀವಿ ಅನ್ನೋದು ಒಳ್ಳೆಯ ವಿಷಯ. ಆ ಮಾತು ಕೇಳಲಿಕ್ಕೆ ಮತ್ತೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದಂಡೋಪಾಯ ಅನಿವಾರ್ಯ. ಅದಕ್ಕಿಂತ ಪೂರ್ವದಲ್ಲೇ ಇವತ್ತು ಸಿದ್ದರಾಮಯ್ಯನವರು ಏನು ಹೆಜ್ಜೆ ಇಡ್ತಾ ಇದ್ದಾರೆ, ಒಳ್ಳೆಯ ಹೆಜ್ಜೆರು. ಅವ್ರು ಕರೆತಾರೆ, ಮಾತಾಡಿಸ್ತಾ ಇದ್ದಾರೆ, ಬರ್ರಿಪ್ಪ ನಮ್ಮೊಳಗೆ ಆತ್ಮೀಯವಾಗಿ ಕರೀರಿ ಅವ್ರನ್ನ, ಬರ್ತಾರೆ ಅವರು, ತಿಳಿಸಿ ಹೇಳ್ರಿ, ಕನ್ವಿನ್ಸ್ ಮಾಡಿರಿ, ನಾವೆಲ್ಲ ಅನುಕೂಲ ಮಾಡಿ ಕೊಡ್ತೀವಿ ಅಂತ ಹೇಳ್ರಿ. ಯಾರ್ಯಾರೋ ಕಾರ್ಪೊರೇಟ್ಗಳಿಗೆ 16 ಲಕ್ಷ ಕೋಟಿ, 27 ಲಕ್ಷ ಕೋಟಿ, 20 ಲಕ್ಷ ಕೋಟಿ ಈ ರೀತಿಯಾಗಿ ನೀವು ರಿಟೇನ್ ಅಪ್ ಮಾಡೋದು ಮತ್ತೇನು ಮಾಡೋದು ಮಾಡ್ತೀರಿ. ಇವ್ರಿಗೆ ಏನೂ ಬೇಕಾಗಿಲ್ಲ ರೀ. ಒಂದು 2 ಎಕರೆ ಭೂಮಿ ಜೊತೆಗೆ ಅವರು ಬದುಕೋದಕ್ಕೆ ಒಂದು ಸಣ್ಣ ಮನೆ, ಒಂದು 20 ಫುಟ್ಟದ್ದು, 20-30 ಫುಟ್ಟದ್ದು ಒಂದು ಏನು ಕುಟುಂಬಕ್ಕೆ ಅನುಕೂಲ ಆಗೋ ಒಂದು ಮನೆ ಮಾಡಿ ಕೊಟ್ಟರೆ ಬಿಟ್ರಪ್ಪ ಅಂತಂದ್ರೆ ಅವ್ರ ದೊಡ್ಡ ಸಮಸ್ಯೆನ ಸಾಲ್ವ್ ಆಗಿ ಹೋಗಿಬಿಡ್ತು. ಅದ್ರ ಜೊತೆಗೆ ಹೆಂಗೋ ಈ ರೇಷನ್ ಕೊಡ್ತಾ ಇದ್ದಿಲ್ಲ, ಅದು ಬಂದಾಗ ಭೂಮಿ ಕೊಟ್ಬಿಟ್ಟಿರ್ತಾರೆ, ಭೂಮಿಯಲ್ಲಿ ದುಡಿತಾರೆ, ಊಟ ಮಾಡ್ತಾರೆ, ಜೊತೆಗೆ ಕಾಡನ್ನು ಉಳಿಸ್ಕೊಂಡು ಹೋಗ್ತಾರೆ. ಅವರು ಕಾಡಲ್ಲಿ ಹೆಂಗಿರ್ತದೆ, ಕಾಡಿನ ಆತ್ಮೇನು ಒಳಗೆ ಏನೈತಿ ಅನ್ನೋದು ಅವ್ರು ಕಾಡು ಮನುಷ್ಯರಿಗೆ ಮಾತ್ರ ಗೊತ್ತು, ಆದಿವಾಸಿಗಳಿಗೆ ಮಾತ್ರ ಗೊತ್ತು. ನಮಗೆ ಸುಂದರವಾದ ಕ್ಷೇತ್ರ ಚಾರಣ ಮಾಡೋಕ್ಕೆ ಹೋಗೋದು, ಎಲ್ಲ ಹೋಗಿ ಹೊಲಸಿಸ್ಕೊಂಬರೋದು, ನೀರಿನ ಬಾಟ್ಲಿಯಲ್ಲಿ ಹೋಗೋದು, ಏನೋ ತಿನ್ನೋದು, ಮತ್ತು ಹೊಲಸಿಡಿಸೋದು, ಇದು ಚಾರಣರ ಪರಿಸ್ಥಿತಿ. ಕಾಡುಗಳು ಅಡ್ಡಾಡಿ ಬಂದಪ್ಪ ಹೊರಿ ನೋಡಿದ್ರು ಅದಲ್ಲ. ಹೌದು, ಒಂದು ಸೌಂದರ್ಯವನ್ನು ಸವಿಸಲುವಾಗಿ ನೀವು ಹೋಗಿರ್ತೀರ ಅಷ್ಟೇ. ಆದರೆ ಕಾಡು ನಾಶ ಮಾಡೋದು, ರೆಸಾರ್ಟ್ಗಳು ಅಲ್ಲಿ ಸ್ಥಾಪನೆ ಮಾಡೋದು, ರೆಸಾರ್ಟಿಂದ ಕಾಡು ಹಾಳಾಗಿ ಹೋಗೋದು, ಮತ್ತು ಅಲ್ಲಿ ಸರೋವರಗಳು ಮಾಡೋದು. ಕಾಡಿನಾಗ ಏನು ಸರೋವರ ಮಾಡೋದು ರೀ, ಅಲ್ಲಿ ಸರೋವರ ಮಾಡಿದ ತಕ್ಷಣ ಅಲ್ಲಿ ನೀರು ನಿಂತದ್ದು ಕಾಡುಗಳು ಕುಸಿದು ಹೋಗೋದು, ಇವೆಲ್ಲ ನಾವು ನೋಡ್ತಾ ಇದ್ವಿ. ಅನೇಕ ಕೆಟ್ಟ ಪರಿಣಾಮಗಳು ನೋಡ್ತಾ ಇದ್ವಿ. ವಾಯನಾಡದ್ದು ನೋಡಿದ್ದೀವಿ, ಕೇರಳದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೊಡಗ ಜಿಲ್ಲೆಯಲ್ಲಿ ನೋಡಿದ್ದೀವಿ, ಇನ್ನೊಂದು ಕಡೆ ಇವು ಇದರಲ್ಲೂ ಸಹಿತ ನೋಡ್ತಾ ಇದ್ವಿ. ನಾವು ಹಿಮಾಲಯದಲ್ಲೂ ಸಹಿತ ನೋಡ್ತಾ ಇದ್ವಿ. ಹಿಮಾಲಯದಲ್ಲಿ ರೋಡ್ ಮಾಡ್ತಾ ಇದ್ವಿ ಎಲ್ಲೋ ಹೋಗೋದಕ್ಕಾಗಿ. ಆ ರೋಡ್ಗಳಿಂದ ಕಾಡುಗಳು ಕುಸಿದು ಬರ್ತಾ ಇದ್ದಾವೆ, ಹೊಸ ಇದು. ಮತ್ತು ಅಲ್ಲಿ ಡ್ಯಾಮ್ಗಳು ಕಟ್ತಾ ಇದ್ದೀವಿ, ತೇರಿ ಡ್ಯಾಮ್, ಅದು ಇದು, ಅದರಿಂದ ಕುಸಿತಾ ಇದೆ ಭೂಮಿ. ಕೆಲವೊಮ್ಮೆ ಕೆರೆಗಳು ಅಥವಾ ಸರೋವರಗಳು ಕುಸಿದ್ರಿಂದಾಗೆ ಏಕಾಏಕಿ ನೀರು ಹರಿದು ಬರುವಂಥವು. ಇವೆಲ್ಲ ನಾವು ಮ್ಯಾನ್ ಮೇಡ್ ಡಿಫಾಲ್ಟ್ಸ್ ಇವೆಲ್ಲ ಮಾಡಿದ್ರಿಂದ ಇವತ್ತು ನಾವು ಈ ದುಃಖದ ಪರಿಸ್ಥಿತಿ ಕೊಡೀವಿ. ಶಾರ್ ಅವರು ಹೇಳಿದಂಥ ಮಾತು ಯೋಗ್ಯದ. ಬಟ್ ಅದ್ರ ಜೊತೆಗೆ ನಮ್ಮ ಅಮಿತ್ ಶಾ ಅವರು ಅವರ ಬದುಕಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಬಂದು ನಾವು ಕ್ಷಮಿಸ್ತೀವಪ್ಪ, ನಮ್ಮೊಳಗೆ ಬರ್ರಿ, ಬದಲಾಗಲಿ ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಕೇಂದ್ರ ಸರ್ಕಾರ ಸಹಿತ ಅವ್ರನ್ನ ವಿಶ್ವಾಸ ತೊಗೊಂಡ್ರೆ ಮೋಸ್ಟ್ಲಿ ನಕ್ಸಲಿಸಮ್ ಕಡಿಮೆ ಆಗಬಹುದು, ಆಗ್ತದಂತ. ಮಾತುಕತೆಗಿಂತ ದೊಡ್ಡದು ಯಾವುದೂ ಇಲ್ಲ. ಆದರೆ ಮಾತುಕತೆಗೆ ಅವಕಾಶ ಕೊಡುವಂಥ ಕೆಲಸ ಕೇಂದ್ರ ಮತ್ತು ರಾಜ್ಯದಿಂದ ಆಗಬೇಕು. ಆ ದಿಸೆಯಲ್ಲೇ ನಮ್ಮ ರಾಜ್ಯ ಸರ್ಕಾರ ಇನ್ನು ಉಳಿದಿರುವ 8 ಜನ ನಕ್ಸಲರನ್ನು ವಿಶ್ವಾಸ ತೆಗೆದುಕೊಂಡ ಅದನ್ನು ಸಹಿತ ಇವತ್ತು ಇಲ್ಲರಿಪ್ಪ ಬನ್ನಿರಿ, ನಾವು ನಿಮಗೆ ಕೇಸುಗಳು ಜಲ್ದಿ ಮುಗಿಸ್ಕೊಟ್ಟು ಬಿಡ್ತೀವಿ, ನಿಮಗೆ ನ್ಯಾಯ ಒದಗಿಸ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ನಕ್ಸಲಿಸಮ್ ನಿಧಾನಕ್ಕೆ ಶರಣಾಗತಿ ರೂಪ ಪಡಿತಾ ಇದೆ ಅನ್ನೋದು ಸಹಿತ ಗಮನಾರ್ಹದ. ಒಟ್ಟಾರೆಯಾಗಿ ಈಗ ಆದಂಥ ಹತ್ಯೆ ನಿಜವಾಗಿ ಖಂಡನೀಯ, ಅದಾಗಬಾರ್ದು. ಬಂದೂಕಿನಿಂದ ಇಡೀ ವ್ಯವಸ್ಥೆಯಲ್ಲಿ ಬದಲು ಮಾಡ್ತೀವಿ ಅನ್ನುವಂಥ ಮೂರ್ಖ ನಂಬಿಕೆ ನಕ್ಸಲರಲ್ಲದ ಅದನ್ನು ಹೋಗಲಾಡಿಸುವಂಥ ಕೆಲಸ ನಮ್ಮಿಂದ, ಅಂದರೆ ನಮ್ಮ ಸರ್ಕಾರಗಳಿಂದ ಆದರೆ ಭಾಳ ಒಳ್ಳೆಯದು. ಜೊತೆಗೆ ಇಲ್ಲಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಗ್ಯಾರಂಟಿ ಕೊಟ್ಟರೆ ನಿಶ್ಚಿತವಾಗಿಯೂ ಅವರಲ್ಲಿ ಶರಣಾಗತರಾಗಿ ಬದುಕ್ತಾರೆ ಅನ್ನೋದು ಒಂದು ನಂಬಿಕೆ. ಇದು ನೀವು ಎಂತೀರಿ? ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥ ಸಹಿತ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.